ಬಾಲಿವುಡ್ ನಲ್ಲಿ ಸಡನ್ ಟ್ರಾನ್ಸ್ಫಾರ್ಮೇಶನ್ ನೋಡಿದೀರಾ? Rumored to have used Ozempic are Preeti Zinta, Farah Khan, Bhumi Padnekar, Vidya Balan. ಕರಣ್ ಜೋಹರ್ ಓಪನ್ ಆಗಿ ಮೆನ್ಷನ್ ಮಾಡಿದ್ದಾರೆ. Filmmaker Karan Johar was at the center of a controversy over his dramatic weight loss. ಇದನ್ನ ಯಾಕೆ ಡಯಾಬಿಟಿಸ್ ಮೆಡಿಸಿನ್ ಫಸ್ಟ್ ಮಾಡಿದ್ರು? A semaglutide injection from company Novo Nordisk to lower A1C and type 2 diabetes. ಬಟ್ ವೆಯ್ಟ್, Ozempic, Wegovy ಇದು ಬ್ರ್ಯಾಂಡ್. But what's caught the eye of celebrities and TikTokers? ಸಿಮೋಗ್ಲುಟೇಟ್ ಫ್ಯಾಟ್ ಡೈರೆಕ್ಟ್ಲಿ ಬರ್ನ್ ಮಾಡಲ್ಲ. ವೇಟ್ ಲೂಸ್ ಹೇಗಾಗುತ್ತೆ ಮತ್ತೆ? Mind you, Ozempic's use for weight loss was not its intended purpose. We've already kind of been dealing with a shortage. Could reduce deadly complications after a heart attack by improving blood flow in time. Drugs like Ozempic. ಬಾಲಿವುಡ್ ನಲ್ಲಿ ಸಡನ್ ಟ್ರಾನ್ಸ್ಫಾರ್ಮೇಶನ್ ನೋಡಿದೀರಾ? ಸ್ಲಿಮ್ ಫೇಸು, ಫಾಸ್ಟ್ ವೇಟ್ ಲೂಸು. ಕರಣ್ ಜೋಹರ್ ಓಪನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಒಂದ್ ವರ್ಡ್, Ozempic. ಬಟ್ ವೆಯ್ಟ್, Ozempic, Wegovy ಇದು ಬ್ರ್ಯಾಂಡ ಇಲ್ಲ ಅಂತ ಅಂದ್ರೆ ಮ್ಯಾಜಿಕ್ ಮೆಡಿಸಿನ್? ಈ ವಿಡಿಯೋ ಫುಲ್ ಎಂಡ್ ವರ್ಗು ನೋಡಿದ್ರೆ ಸೈನ್ಸ್ ಬೇಸ್ ಕ್ಲಾರಿಟಿ ಸಿಗುತ್ತೆ. Ozempic ಮತ್ತೆ Wegovy ಇದು ಬ್ರ್ಯಾಂಡ್ ನೇಮ್. ಸೇಮ್ ಮೆಡಿಸಿನ್ಸ್ ಇನ್ಸೈಡ್ ಇರುತ್ತೆ, ಸೇಮ್ ಮಾಲಿಕ್ಯೂಲ್ ಇನ್ಸೈಡ್ ಇರುತ್ತೆ. ಮಾಲಿಕ್ಯೂಲ್ ಯಾವ್ದಂದ್ರೆ ಸಿಮಾಗ್ಲೋಟೈಡ್. ಡಿಫ್ರೆನ್ಸ್ ಏನು? Ozempic ಟೈಪ್ 2 ಡಯಾಬಿಟಿಸ್ ಯೂಸ್ ಮಾಡ್ತಾರೆ, Wegovy ವೇಟ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ತಾರೆ. ಡೋಸೇಜ್ ಡಿಫ್ರೆನ್ಸ್ ಇರುತ್ತೆ, ಮಾಲಿಕ್ಯೂಲ್ ಸೇಮ್ ಇರುತ್ತೆ. ರಿಸರ್ಚ್ ಕನ್ಫರ್ಮ್ ಮಾಡುತ್ತೆ ಸಿಮಾಗ್ಲೂಟೈಡ್ ಈಸ್ ಎ GLP-1 ರಿಸೆಪ್ಟರ್ಸ್ ಅಗೇನಿಸ್ಟ್. ಸಿಮಾಗ್ಲೂಟೈಡ್ ನಮ್ಮ ಬಾಡಿನಲ್ಲಿ ಆಲ್ರೆಡಿ ಇರುವ ಒಂದು ಗಟ್ ಹಾರ್ಮೋನ್ ನ ಕಾಪಿ ಮಾಡುತ್ತೆ. GLP-1 ರಿಸರ್ಚ್ ಪ್ರಕಾರ 3 ಪವರ್ಫುಲ್ ಆಕ್ಷನ್ ಯಾವ್ದಂದ್ರೆ, ಫಸ್ಟ್ ಬ್ರೈನ್ ಹೊಟ್ಟೆ ಫುಲ್ ಆಗಿದೆ ಅಂತ ಸಿಗ್ನಲ್ ಕೊಡು, ಆಪಿಟೇಟ್ ಕಡಿಮೆ ಆಗುತ್ತೆ, ಕ್ರೇವಿಂಗ್ ಶಟ್ ಡೌನ್ ಆಗುತ್ತೆ. ಸೆಕೆಂಡ್, ಸ್ಟಮಕ್ ಫುಡ್ ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ, ಲಾಂಗ್ ಟೈಮ್ ಫುಲ್ ಫೀಲ್ ಕೊಡುತ್ತೆ. ಮೂರನೇದು, ಪ್ಯಾಂಕ್ರಿಯಾಸ್ ಮತ್ತೆ ಲಿವರ್ ಇನ್ಸುಲಿನ್ ಬೆಟರ್ ವರ್ಕ್ ಮಾಡುತ್ತೆ, ಬ್ಲಡ್ ಶುಗರ್ ಸ್ಪೈಕ್ ಕಂಟ್ರೋಲ್ ಮಾಡುತ್ತೆ. ಇದು ವಿಲ್ ಪವರ್ ಅಲ್ಲ, ಬಯಾಲಜಿ. ಲೇಟರ್ ಡಾಕ್ಟರ್ ನೋಟಿಸ್ ಮಾಡಿದ್ರು ಪೇಷಂಟ್ಸ್ ವೇಟ್ ಲೂಸ್ ಮಾಡ್ತಿದ್ದಾರೆ ಅಂತ. ಸಿಮೋಗ್ಲುಟೇಟ್ ಫ್ಯಾಟ್ ಡೈರೆಕ್ಟ್ಲಿ ಬರ್ನ್ ಮಾಡಲ್ಲ. ವೇಟ್ ಲೂಸ್ ಹೇಗಾಗುತ್ತೆ ಮತ್ತೆ? ಹಂಗರ್ ಕಮ್ಮಿ, ಪೋರ್ಷನ್ ಸೈಜ್ ಕಮ್ಮಿ, ಕ್ಯಾಲೋರೀಸ್ ಆಟೋಮೆಟಿಕ್ಲಿ ರೆಡ್ಯೂಸ್ ಆಗುತ್ತೆ, ಬಾಡಿ ವೇಟ್ ಸ್ಲೋಲಿ ರೆಡ್ಯೂಸ್ ಆಗುತ್ತೆ. ಕ್ಲಿನಿಕಲ್ ಟ್ರಯಲ್ ಪ್ರಕಾರ 10 to 17% ಬಾಡಿ ವೇಟ್ ರಿಡಕ್ಷನ್ ವಿತ್ ಮೆಡಿಕಲ್ ಸೂಪರ್ವಿಷನ್. ಕರಣ್ ಜೋಹರ್ ಓಪನ್ಲಿ ಮಾತಾಡಿದ್ರು Ozempic ಯೂಸೇಜ್ ಬಗ್ಗೆ. ಆಫ್ಟರ್ ದಟ್ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಸ್ ಆಯ್ತು, ಸೆಲೆಬ್ರಿಟಿ ಟ್ರಾನ್ಸ್ಫಾರ್ಮೇಶನ್ ಆಯ್ತು, ಇಂಜೆಕ್ಷನ್ ವೇಟ್ ಲಾಸ್ ಅಂತ ಹೈಪ್ ಆಯ್ತು. ಬಟ್ ಸೈನ್ಸ್ ಹೇಳುತ್ತೆ ಸೆಲೆಬ್ರಿಟಿ ಬಾಡಿ ನಾಟ್ ಈಕ್ವಲ್ ಟು ಕಾಮನ್ ಬಾಡಿ. ರಿಸರ್ಚ್ ಆಲ್ಸೋ ಹೇಳುತ್ತೆ ಮೆಡಿಸಿನ್ ಸ್ಟಾಪ್ ಮಾಡಿದ್ರೆ ಆಪಿಟೈಟ್ ಜಾಸ್ತಿ ಆಗುತ್ತೆ, ವೇಟ್ ಕೂಡ ಮತ್ತೆ ಬರುತ್ತೆ ಅಂತ. ಸೈಡ್ ಎಫೆಕ್ಟ್ಸ್ ಏನಂದ್ರೆ ನಾಸಿಯಾ, ವಾಮಿಟಿಂಗ್, ಡೈಜೆಸ್ಟಿವ್ ಇಶ್ಯೂಸ್ ಮತ್ತೆ ಪ್ಯಾಂಕ್ರಿಯಾಟೈಟಿಸ್. ವಿತೌಟ್ ಡಾಕ್ಟರ್ ಸೂಪರ್ವಿಷನ್ ಇದು ಡೇಂಜರಸ್. Ozempic ವಿಲನ್ ಅಲ್ಲ, Wegovy ಮಿರಾಕಲ್ ಅಲ್ಲ. ಸಿಮೋಗ್ಲುಟೇಟ್ ಈಸ್ ಎ ಮೆಡಿಕಲ್ ಸೈನ್ಸ್, ನಾಟ್ ಶಾರ್ಟ್ ಕಟ್. ಸೆಲೆಬ್ರಿಟೀಸ್ ಡಾಕ್ಟರ್ ಜೊತೆ ಯೂಸ್ ಮಾಡ್ತಾರೆ, ಕಾಮನ್ ಪೀಪಲ್ ರೀಲ್ ನೋಡಿ ಡಿಸಿಷನ್ ಮಾಡ್ತಾರೆ. ಇದೇ ಪ್ರಾಬ್ಲಮ್. ಬಿಫೋರ್ ಫಾಲೋಯಿಂಗ್ ಟ್ರೆಂಡ್ಸ್ ಫಾಲೋ ರಿಸರ್ಚ್, ಬಿಕಾಸ್ ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲ, ರಿಯಲ್ ಲೈಫ್ ನಲ್ಲಿ ಇಂಪಾರ್ಟೆಂಟ್.